ಓಕೆ. ಓಕೆ ಡಾಕ್ಟರ್, ಇವಾಗಲೇ ಇನ್ನೊಂದು ವಿಷಯ ಹೇಳಿದ್ರಿ, ಸ್ಟ್ರೆಸ್ ಅನ್ನೋದು ಇದೆಲ್ಲದಕ್ಕೂ ಒಂದು ಕಾರಣ ಆಗುತ್ತೆ. ಇದೊಂದಕ್ಕೆ ಅಂತಲ್ಲ, ತುಂಬ ಒಂದು ಕಾಯಿಲೆಗಳಿಗೆ ಈಗಿನ ಜನ್ರೇಷನಲ್ಲಿ ಸ್ಟ್ರೆಸ್ ಅನ್ನೋದು ತುಂಬ ಕಾಡ್ತಾ ಇದೆ ಜನರನ್ನ. ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡಬೇಕು ಒಬ್ಬ ಮನುಷ್ಯ ಅಂತ ಹೇಳಕ್ಕೆ? ನಾನು ಹೇಳೋದೇನು ಅಂತಂದರೆ, ಫಸ್ಟ್ ಆಫ್ ಆಲ್ ಡಾಕ್ಟರ್ BM ಹೆಗ್ಡೆ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಓಕೆ, ಬೇರೆಯವರು ನೀವು ಒಳ್ಳೇದು ಯೋಚನೆ ಮಾಡ್ತಂದ್ರೆ ಆಟೋಮೆಟಿಕ್ಲಿ ನಿಮ್ಮಲ್ಲಿ ಸ್ಟ್ರೆಸ್ ಆಟೋಮೆಟಿಕ್ಲಿ ಹೋಗುತ್ತೆ ಅಂತ. ಸೊ ದಟ್ ಇಸ್ ದ ಪ್ರೈಮರಿ ಥಿಂಗ್. ಓಕೆ. ಆಮೇಲೆ ಏನೇ ಇದು ಬಂದರೂ ಸಹ ಫಸ್ಟ್ ಅಂದ್ಕೊಳ್ಬೇಕು ನಾವು, ಕಣ್ಣು ಕೈ ಕಾಲು ದೇವ್ರು ಕೊಟ್ಟಿದ್ದಾನೆ, ನಾನೇನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ. ಎಷ್ಟೋ ಜನಕ್ಕೆ ಕಣ್ಣಿರೋದಿಲ್ಲ, ಕಾಲಿರೋದಿಲ್ಲ, ಕೈ ಇರೋದಿಲ್ಲ. ಸೊ ಅಂಥವರೆಲ್ಲ ಸ್ಟ್ರಗಲ್ ಮಾಡಿ ಚೆನ್ನಾಗಿ ಆಗ್ತಾ ಇದ್ದಾರೆ. ನಮಗೆ ಇಷ್ಟೆಲ್ಲ ಕೊಟ್ಟಿರೋ ಹೊತ್ತಲ್ಲಿ ಯಾಕೆ ಅಂತಂದರೆ ಸುಮಾರು ಸ್ಟ್ರೆಸ್ ಹೊಟ್ಟೋಗುತ್ತೆ ಅಂತ ಹೇಳ್ತೀನಿ. ಎರಡನೇದು ಏನು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟು ಮೆಡಿಟೇಷನ್. ಓಕೆ. ಮೆಡಿಟೇಷನ್ ಏನು ಅಂತಂದರೆ, ಅದು ರೀಸೆಂಟ್ಲಿ ಒಂದು ಬುಕ್ ಓದಿದೆ, ಸೇಪಿಯನ್ ಅಂತ. ಅದು ಮನುಷ್ಯದ್ದು 70,000 years ಹಿಸ್ಟ್ರಿ ಬರೆದಿದ್ದಾರೆ, ಜೂಯಿಶ್ ಆತರು. ಆ ಬುಕ್ಕಲ್ಲಿ ಒಂದು ಚಾಪ್ಟ್ರು ಲಾರ್ಡ್ ಬುದ್ಧಗೆ ಡೆಡಿಕೇಟ್ ಮಾಡಿದ್ದಾರೆ. ಆ ಲಾರ್ಡ್ ಬುದ್ಧ ಏನು ಸೈಂಟಿಫಿಕಲಿ ಈ ಒಂದು ವಿಪಾಸನ ಮೆಡಿಟೇಷನ್ ತೊಗೊಂಡು ಬಂದರು. ಸೊ ಅದು ಹೆಲ್ತಿಗೆ ಎಷ್ಟು ಒಳ್ಳೇದು ಅಂತ ಆ ಒಂದು ಪೇಜ್ 2 ಪೇಜ್ ಅದು ಚಾಪ್ಟರ್, ಅದು ಅಷ್ಟು ಚೆನ್ನಾಗಿದೆ. ಅಂದರೆ ಎಲ್ಲರೂ ಸಹ ಅದನ್ನು ಮೆಡಿಟೇಷನ್ ಮಾಡಬೇಕು. ನಾವು ಧ್ಯಾನ ಅಂತೀವಿ, ಏನೆಲ್ಲ ವೆರಿ ಸಿಂಪಲ್. ರಾತ್ರಿ ಹೊತ್ತು ಊಟ ಮಾಡಿದಾದ್ಮೇಲೆ, ಯಾಕಂದರೆ ಬೆಳಗ್ಗೆ ಅಂತೂ ಎಲ್ಲರೂ ವರ್ಕ್ ಬ್ಯುಸಿ, ಆ ವರ್ಕ್ ಬ್ಯುಸಿನಲ್ಲದೇ ಟೆನ್ಷನ್ ಮಾಡೋಕ್ಕೋದ್ರೆ ಮುಖ್ಯ ಅಲ್ಲ. ಊಟ ಮಾಡಿದ್ಮೇಲೆ ನೆಲದ ಕೂತ್ಕೊಂಡ ಯಾವ ಪೋಸ್ಚನ್ನ ಇರಲಿ, ಪದ್ಮಾಸನ ಪೋಸ್ಚರ್ ಇರಲಿ ಅಥವಾ ಎನಿ ಪೋಸ್ಚರ್, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸೀಟ್ ಮೇಲೆ ಕೂತ್ಕೊಳ್ಳಿ ಅಥವಾ ಬೆನ್ನನ್ನು ಇದಾಕ್ಕೊಳ್ಳಿ. ಸೊ 25 ನಿಮಿಷ ಅಟ್ಲೀಸ್ಟ್ ಮಿನಿಮಮ್ ಅಂದ್ಕೊಳ್ಬೇಕು. ಇಲ್ಲ ಅಂದರೆ ಅವ್ರು ಎಷ್ಟು ಏಜಿಗಿದೆ ಅಷ್ಟು ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದಕ್ಕೇನು ನಾವು ಅಲಾರಾಮ್ ಇಟ್ಕೋಬೇಕು. ಸೊ ಅಲಾರಾಮಲ್ಲಿ 20 ಮಿನಿಟ್ಸ್ ಬೇಕಾ, ಅವಾಗ ಕೂಲಾಗಿ ಹಿಂಗಿದ್ರು ಅಲಾರಾಮ್ ಹೊಡಿತದೆ. ಇಲ್ಲಾಂದರೆ ಟೈಮ್ ಎಷ್ಟಾಯಿತು ಅಂತ ನಾವು ಇದು ಮಾಡ್ತೀವಿ. ಸೊ ಅದನ್ನು ಮಾಡಬೇಕು. ಎರಡನೇದು ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ. ಭಸ್ತ್ರಿಕಾ ವೆರಿ ಸಿಂಪಲ್ಲು, ಇದಾಂದಾಗ ಉಸಿರು ಇದಾಂದಾಗ ಬಿಡೋದು, ಅದು 1 ಸೆಟ್. ಅಂಥವುದನ್ನು 40 ಸೆಟ್ ಮಾಡೋದು ಕಲಿಬೇಕು. 40 ಸೆಟ್ಗೆ 15 ನಿಮಿಷ ಆಗುತ್ತೆ. ಆಮೇಲೆ ಕಪಾಲಭಾತಿ, ಇದೇನೋ ಇದು ಮುದ್ರಾಸನ ಇಟ್ಕೊಂಡು ಅಂತ, ಅದು 100 ಮಾಡಿದ್ರೆ 1. ಸೊ ಅಂಥದ್ದು ಒಂದು 10 ಟೈಮ್ಸ್ ಮಾಡಿದ್ರೆ 1000 ಆಗೋಯ್ತು, 10 ಯೂನಿಟ್ಸ್. ಸೊ ಫಸ್ಟ್ ಸ್ಟಾರ್ಟ್ ವಿತ್ 1 ಯೂನಿಟ್, 2 ಯೂನಿಟ್ಸ್. ಇದೆಲ್ಲ ಈ ಹೊಟ್ಟೆಯಲ್ಲಿರೋದೆಲ್ಲ ಕೊಬ್ಬೆಲ್ಲ ಹೊಟ್ಟೋಗುತ್ತೆ. ಸೊ ಅಷ್ಟು ಅದು ಎಫೆಕ್ಟಿವ್ ಅದು. ಆಮೇಲೆ ಅದು ಲಂಗ್ ಎಕ್ಸಸೈಸ್ ಆಗುತ್ತೆ. ಸೊ ಮೂರನೇದು ಅನುಲೋಮ ವಿಲೋಮ. ಸೊ ಲೆಫ್ಟಲ್ಲಿ ತೊಗೊಂಡ ರೈಟಲ್ಲಿ ಬಿಟ್ಟ, ರೈಟಲ್ಲಿ ತೊಗೊಂಡ ಲೆಫ್ಟಲ್ಲಿ ಬಿಟ್ಟ, ಇದು 1 ಸೆಟ್ಟು. ಅಂಥದ್ದು 5 ಸೆಟ್ ಮಾಡಿದ್ರೆ 20 ಆಗೋಗ್ತೈತೆ. ಸೊ 4 ಸೆಟ್ ಒಂದು ಇಟ್ಕೊಂಡ, 5 ಸೆಟ್ ಮಾಡಿದ್ರೆ 4 × 5 20 ಯೂನಿಟ್ ಆಯಿತು. ಇಲ್ಲಾಂದರೆ ಕೌಂಟ್ ಮಾಡೋದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ದಟ್ ಕೌಂಟಿಂಗ್ ಇಟ್ ಸೆಲ್ಫ್ ಇಸ್ ಎ ಮೆಡಿಟೇಷನ್ ಆದಾಗ್ತದೆ. ಅವಾಗ ಏನಂತ ಲಂಗ್ ಎಕ್ಸಸೈಸ್ ಆಗುತ್ತೆ, ಆಕ್ಸಿಜನ್ ಇಂಟೇಕ್ ಆಟೋಮೆಟಿಕ್ಲಿ ರೈಸ್ ಆಗುತ್ತೆ. ಸೊ ಅದಾಯ್ತು, ನಾವು ಸ್ಟ್ರೆಸ್ ಫ್ರೀ ಆಗೇ ಆಗುತ್ತೆ. ನಾವು ಅದು ಮಾಡೋದಿಲ್ಲ, ನಾವು ಬರೀ ಇದು ಏನೋ. ಆಮೇಲೆ ಕೆಲವ್ರದ್ದೆಲ್ಲ ಏನೂ ಇಲ್ಲ, ಡಾಕ್ಟರ್ BM ಹೆಗ್ಡೆ ಅವರ ಇದು ಕೇಳಿದ್ರೆ ಅವ್ರದ್ದು ವಿಡಿಯೋಸ್ ಬರುತ್ತೆ, ತುಂಬ ಚೆನ್ನಾಗಿ ಅವರು ಒಂಥರ ನಾಡು ಭಾಷೆನಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ಇದಾಯಿತು ಅಂದರೆ ಮುಗೀತು. ಮತ್ತೇನು ಮೋಸ್ಟ್ ಇಂಪಾರ್ಟೆಂಟು ಪ್ಯಾಂಕ್ರಿಯಾಟಿಸ್ನವರಿಗೆ ಆಹಾರ ಪದ್ಧತಿ. ಈಗ ನನ್ನಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇಟ್ಸ್ ಎ ವೆಲ್ ಡಿಫೈನ್ಡ್. ಅದರಲ್ಲಿ ಏನು ತಿನ್ನಬಾರದು ಅಂದರೆ, ಒಂದು ಊಟಕ್ಕೆ 1 ಗ್ರಾಮ್ ಪಾಕೆಟ್ ಸಾಲ್ಟ್ ಯೂಸ್ ಮಾಡಬೇಕು, ಅದ್ರ ಮೇಲೆ ಇರಬಾರ್ದು. ಎರಡನೇದೇನು, ಆಲ್ಕೋಹಾಲು, ಆಮೇಲೆ ಇದು ಏನು ಎರೆಟೆಡ್ ಡ್ರಿಂಕ್ಸು, ಪೆಪ್ಸಿ, ಕೋಕು, ಆಮೇಲೆ ಇದು ಏನು ಕಮರ್ಷಿಯಲಿ ಏನು ಸಿಗುತ್ತೆ ಜ್ಯೂಸಸ್ಸು, ಅವು ತೊಗೊಳ್ಬಾರ್ದು. ಬೇಕ್ರಿ ಐಟಮ್ಸ್ ತೊಗೊಳ್ಬಾರ್ದು. ಆಮೇಲೆ ಇದು ಕುರ್ಕುರೆ, ಚಿಪ್ಸು, ಪ್ರೊಸೆಸ್ಡ್ ಫುಡ್ಡು ಅವು ತೊಗೊಳ್ಬಾರ್ದು. ಆಮೇಲೆ ಅಕ್ಕಿ, ಜೋಳ, ಗೋಧಿ ಬಿಟ್ಟು ಬೇರೆ ಏನೂ ತೊಗೊಳ್ಬಾರ್ದು. ಸಿರಿಧಾನ್ಯ ಆಗಲಿ,
ರಾಗಿ ಆಗಲಿ ಕರಗಲ್ಲ. ಹ್ಮ್ 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 ಆಮೇಲೆ ಅಕ್ಕಿನಲ್ಲಷ್ಟು ಅನ್ನ ಮಾಡಿದಾಗ ಇದು ತೆಗಿಬೇಕು, ಯಾವುದು ಗಂಜಿ. ಹ್ಮ್ 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 ಆಮೇಲೆ 25 ಪಾಲು ಮೇಲೆ ಅನ್ನ ಪದಾರ್ಥನೂ ತಗೊಳ್ಬಾರ್ದು, ಇದು ಗೋಧಿದು ತಗೊಳ್ಬಾರ್ದು, ಜೋಳದ್ದು ತಗೊಳ್ಬಾರ್ದು. ಓಕೆ. ಯಾಕಂದ್ರೆ ಅದು ಕರಗಲ್ಲ. 70% ಇದರಲ್ಲಿ ಶುಗರ್ ಸಿಗುತ್ತೆ. ಹ್ಮ್ ಸೊ ಮತ್ತೆ ಇದು ಏನು ನಾನ್ ವೆಜ್ ಏನು ತಿನ್ನಬಾರ್ದು. ಓಕೆ. ಸೊ ಎಕ್ಸೆಪ್ಟ್ ಫಿಶ್, ನಾನ್ ವೆಜಿಟೇರಿಯನ್ಗೆ. ಹ್ಮ್ 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 ಆಮೇಲೆ ಇವನು ಮೊಟ್ಟೆನೂ ತಿನ್ನಬಾರ್ದು, ಕರಗಲ್ಲ. ಆ, ಸೊ ಅದು ಏನು ತಿನ್ನಬಾರ್ದು. ಮತ್ತು ಏನು ತಿನ್ನಬೇಕು, ಒಂದು ಬೆಳಗ್ಗೆ ಪ್ರೀಬಯೋಟಿಕ್ಸು ಖಾಲಿ ಹೊಟ್ಟೆನಲ್ಲಿ ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯಕಾಳು ನೆನೆಸಿ ತಿನ್ನಬೇಕು. ಹ್ಮ್ 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 ಖಾಲಿ ಹೊಟ್ಟೆ ರಾತ್ರಿನೇ ನೆನೆಸ್ಬೇಕಾ? ರಾತ್ರಿ ನೆನೆಸ್ಬೇಕು, ಓಕೆ. ಇಲ್ಲಾಂದರೆ ಮೆಂತ್ಯ ತಿನ್ನೋಕ್ಕಾಗೋದಿಲ್ಲ. ಹೌದು. ಹ್ಮ್ ಆಮೇಲೆ ಎರಡನೇದು ಏನು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು, ಇದು ಏನು ಹಸಿ ತರಕಾರಿ ಜ್ಯೂಸು ಹ್ಮ್ ಮತ್ತು ಬಾಳೆದಿನ ರಸ 2 ಸರಿ ತೊಗೊಳ್ಬೇಕು. ಯಾವ್ಯಾವ ತರಕಾರಿ ಜ್ಯೂಸು? ಅದರಲ್ಲಿ B3 ಓಕೆ C4. ಓಕೆ. ಸೊ B3 C4 ಸೇಮ್ ಕ್ವಾಂಟಿಟಿ ಈಕ್ವಲ್ ಇರಬೇಕು ಅದರಲ್ಲಿ, ಎಕ್ಸೆಪ್ಟ್ ಬೀಟ್ಲ್ ವೈನ್ ಅಂದರೆ ಎಲೆ, ವೀಳ್ಯದೆಲೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ವೀಳ್ಯದೆಲೆ 1-2, ಕೊತ್ತಂಬರಿ ಸೊಪ್ಪು 15-20 ಗ್ರಾಮ್. ಓಕೆ. ಮತ್ತೀಗ ಡೀಟೇಲ್ ಹೇಳ್ತೀನಿ. ಎ ಅಂದರೆ ಆ್ಯಪಲ್, ಓಕೆ. ನೋ ಸಾರಿ, B3 C4. ಬಿ ಅಂದರೆ ಬೀಟ್ರೂಟ್, ಹ್ಮ್ ಮತ್ತೆ ಇನ್ನೊಂದು ಬಿ ಅಂದರೆ ಬಾಟಲ್ ಗಾರ್ಡ್ ಸೋರೆಕಾಯಿ, ಇನ್ನೊಂದು ಬಿ ಅಂದರೆ ಬೀಟ್ಲ್ ವೈನ್, ಓಕೆ. ಇದು ಏನು ಎಲೆ, ವೀಳ್ಯದೆಲೆ. C4 ಕ್ಯಾರೆಟು, ಕ್ಯಾಬೇಜು, ಕುಕ್ಕುಂಬರ್ ಅಂದರೆ ಸೌತೆಕಾಯಿ. ಆಮೇಲೆ ಸಿಲೆರಿ ಅಥವಾ ಕೊರಿಯಂಡ್ರಮ್ ಓಕೆ. ಅಂದರೆ ಕೊತ್ತಂಬರಿ ಸೊಪ್ಪು. ಆಮೇಲೆ ಒಂದು ಆ್ಯಪಲ್ ಅಥವಾ ಪೈನ್ ಆ್ಯಪಲ್. ಓಕೆ. ಸೊ ಇವನ್ನೆಲ್ಲನೂ ಈಕ್ವಲ್ ಆಗಿ ಮಿಕ್ಸ್ ಮಾಡಿ ಜ್ಯೂಸ್ ತೆಗೆದ್ರೆ ಬ್ಯೂಟಿಫುಲ್ ಆಗಿರ್ತದೆ. ಅದು ತೊಗೊಂಡ್ರೆ ಇದು ಪ್ಯಾಂಕ್ರಿಯಾಟಿಸ್ಗೆಲ್ಲ, ಅದು ಕೊಲೆಸ್ಟ್ರಾಲ್ ಮಾತ್ರೆಗಳು ತೊಗೊಳ್ಬೇಕಾಗಿಲ್ಲ, ಏನೂ ಇಲ್ಲ. ಅಷ್ಟು ಮೋಸ್ಟ್ ಪವರ್ಫುಲ್ ನ್ಯೂಟ್ರಿಷಿಯಸ್ ಫುಡ್ ಅಂತ ಅನ್ಬೋದು. ಓಕೆ. ಅದು 2 ಸರಿ ತೊಗೊಳ್ಬೇಕು. ಆಮೇಲೆ ಇದು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ 60% ತಿನ್ನಬೇಕು. ಹ್ಮ್ 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 ಅದು ಮೈಂಡಲ್ಲಿ ಇಟ್ಕೊಬೇಕು. ಅಗಸೆ ಮಜ್ಜಿಗೆ 2 ಸರಿ ತೊಗೊಳ್ಬೇಕು. ಓಕೆ. ಅಗಸೆ ಮಜ್ಜಿಗೆದಲ್ಲಿ ಲಿಗನೆನ್ಸು, Omega-3, Omega-6 ಹ್ಮ್ 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 ಇದೆ, ಫ್ಯಾಟಿ ಆ್ಯಸಿಡ್ಸು. ಅದು ಒಂದು ಲಿಗನೆನ್ಸು ಶರೀರನ ಸ್ವಚ್ಛ ಮಾಡೋಕ್ಕೆ ಅದು ಕೆಲಸ ಮಾಡುತ್ತೆ. ಆಮೇಲೆ Omega-3, Omega-6 ಸಿಲ್ಯುಲರ್ ಮೆಟಬಲಿಕ್ ಆ್ಯಕ್ಟಿವಿಟಿ ಮತ್ತು ಸಿಲ್ಯುಲರ್ ರೆಸ್ಪಿರೇಟರಿ ಸಿಸ್ಟಮನ್ನು ಇದು ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಆಮೇಲೆ 25% ಒಳಗಡೆನೇ ಅನ್ನ, ರೊಟ್ಟಿ ತಿನ್ನಬೇಕು. ಸೊ ಈ ರೀತಿ ಮಾಡಬೇಕು.